ಮೈಸೂರು ಕೊಡಗು ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈಗಾಗಲೇ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಕೂಡ ನೆನ್ನೆ ಈಗಾಗಲೇ ಬೆಂಗಳೂರು ಕಚೇರಿಗೆಲ್ಲ ಭೇಟಿಯಲ್ಲಿ ಕೊಟ್ಟು ಬಂದಿದ್ದಾರೆ. ಇವತ್ತು ಕೂಡ ಒಂದಷ್ಟು ಪ್ರಚಾರಕ್ಕೆ ಹೋಗೋರಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಯದುವೀರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ರಾಜಕಾರಣ ರಾಜವನ್ನತೆಗೆ ಹೊಸ್ತೇ ಅಲ್ಲ ಸರ್. ಆದರೆ ಇವತ್ತು ನೀವು ಬರ್ತಾ ಇದ್ದ ರಾಜಕಾರಣಕ್ಕೆ ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅಂದ್ಕೊಂಡಿದ್ದಾರೆ ಸರ್? ಎಲ್ಲರೂ ನಮ್ಮ ಸಹಕಾರ ಕೊಡ್ತಾರೆ ಅಂತ ವಿಶ್ವಾಸ ಇದೆ ನಮ್ಮಲ್ಲಿ. ಒಂದೇ ದಿನ ಇವಾಗ ಶುರುವಾಗಿರೋದು ನಿನ್ನೆಯಿಂದ ಈ ಎಲ್ಲ ಜನರನ್ನು ಭೇಟಿ ಮಾಡಿ ಅವರೆಲ್ಲರಿಗೂ ಈ ಸಹಕಾರ ಕೊಡೋದು, ಬೆಂಬಲ ಕೊಡೋದಕ್ಕೆ ನಮಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದು ಭಾಳ ಒಳ್ಳೆ ರೆಸ್ಪಾನ್ಸ್ ಆಗಿದೆ. ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಸರ್, ನಿನ್ನೆ ಕೂಡ ಬಿಜೆಪಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಮೊದಲ ಬಾರಿಗೆ, ಅಂದರೆ ರಾಜಕಾರಣಕ್ಕೆ ಬಂದ ಮೊದಲ ದಿನ ಸರ್. ನಿನ್ನೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ನಿನ್ನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ, ರಾತ್ರಿ ನೀವು ರಸ್ತೆಯಲ್ಲಿ ಕುಳಿತು ಟೀ ಕುಡಿದು ಕೂಡ ಸಾಕಷ್ಟು ಚರ್ಚೆಗಳಾಗ್ತದೆ ಸರ್. ಇದು ರಾಜಕೀಯ ಜೀವನದಲ್ಲಿ ಇದೆಲ್ಲ ಸಹಜ. ನಾವು ಮಾಡಬೇಕಾಗಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಬಂದುವಾಗ ಮತ್ತು ಜನರ ಪ್ರತಿನಿಧಿ ಆಗಿದ ನಂತರ ಅಥವಾ ಜನರ ಪ್ರತಿನಿಧಿ ಆಗಬೇಕಂಥದ್ದು ಅವಕಾಶ ಕೇಳ್ತಾ ಇರುವಾಗ ನಾವು ಇದೆಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ಬರಲೇಬೇಕಾಗಿದೆ. ಒಳ್ಳೆಯ ಅನುಭವ, ನನಗೆ ಭಾಳ ಆನಂದ. ಇಂಥ ನಮ್ಮ ಜನರ ಜೊತೆಗೆ ಇರೋದು ಭಾಳ ಒಂದು ಆನಂದ ನಿಜವಾಗ್ಲೂ ಅಂತ ಹೇಳ್ಬೋದು. ಮತ್ತು ಅವ್ರಿಗೆ ಒಂದು ನಿಜವಾದ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟು ಕೊಡೋದಕ್ಕೆ ಒಂದು ಅವಕಾಶ ಇದ್ದರೆ ನಾನು ಕೊಡ್ತೀನಿ. ಯದುವೀರ್ ಅವ್ರಿಗೆ ಸರ್ ರಾಜಕಾರಣ ಹೊಸ್ತಲ್ಲ ಸರ್. ಅಂದರೆ ಅವ್ರು ನಿಮ್ಮ ತಂದೆಯವರು ಕೂಡ 4 ಬಾರಿ ಸಂಸದರಾಗಿದ್ದಾರೆ ಸರ್. ಇದು ನಿಮ್ಗೆ ಸಹಕಾರಿ ಆಗುತ್ತೆ ಸರ್ ರಾಜಕಾರಣದಲ್ಲಿ? ನನಗೆ ಈ ರಾಜ ಕಿಂಗು ಈ ಎಲ್ಲ ಇರೋದು ಹೌದು, ಒಂದು ರೀತಿ ಮೈಸೂರಿನವ್ರಿಗೆ ಮತ್ತು ಕನ್ನಡ ಸಮುದಾಯದಲ್ಲಿ ಒಂದು ಗೌರವ ಇದೆ. ಯಾಕಂದರೆ ನಮ್ಮ ಪೂರ್ವಜರು ಮಾಡಿರುವಂಥದ್ದು ಕೆಲಸಕ್ಕೆ ಅದಕ್ಕೆ ಒಂದು ಬೆಲೆ ಅಂತ ಹೇಳ್ಬೋದು. ಆದರೆ ನಿಜವಾಗ್ಲೂ ನೀವು ನೋಡೋಕ್ಕೆ ಹೋದರೆ ಸಂವಿಧಾನದ ಮುಂದೆ, ಕಾನೂನು ಮುಂದೆ ಇದಕ್ಕೇನೂ ವಿಶೇಷವಾದ ಹಕ್ಕುಗಳು ಇಲ್ಲ. ಅದೆಲ್ಲನೂ 72 ರದ್ದನ್ನು ಮಾಡಿದ್ರು. ಇವತ್ತಿನ ವ್ಯವಸ್ಥೆಯಲ್ಲಿ ನಮಗೆ ಏನೇ ಆದರೂ ಒಂದು ಬದಲಾವಣೆ ತರಬೇಕಂದ್ರೆ ಅದು ಬರೀ ಈ ರಾಜಕೀಯದ ಮೂಲಕ ನಾವು ತರ್ಬೋದು. ಸೊ ಅದಕ್ಕಾಗಿ ಜನರಲ್ಲಿ ನಾನು ಒಂದು ಅವಕಾಶ ಕೇಳ್ತಾ ಇದ್ದೀನಿ. ನನ್ನ ವೃತ್ತಿ ಜೀವನಕ್ಕೊಂದು ನನ್ನದೇ ಆದ ಒಂದು ವೃತ್ತಿ ಜೀವನವನ್ನು ಸೃಷ್ಟಿಸಲು ಒಂದು ಅವಕಾಶ ಕೊಡಿ ಮತ್ತು ನಿಮಗೆ ಒಂದು ದೊಡ್ಡ ಸೇವೆ ಮಾಡೋದಕ್ಕೆ, ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಕೊಡಿ ಅಂತ. ಯದುವೀರ್ ರಾಜಕಾರಣಕ್ಕೆ ಯಾಕೆ ಬಂದರು ಅನ್ನೋದಕ್ಕೆ ಒಂದಷ್ಟು ಪ್ರಶ್ನೆಗಳು, ಒಂದು ಚರ್ಚೆಗಳಾಗ್ತಿದೆ ಸರ್. ಯದುವೀರ್ಗೆ ರಾಜಕಾರಣಕ್ಕೆ ಬೇಕಿತ್ತ ಸರ್ ಅಂತ? ಅಗೇನ್ ನಾನು ಹೇಳ್ತೇನೆ, ಇವತ್ತಿನ ವ್ಯವಸ್ಥೆಯಲ್ಲಿ ನಿಜವಾದ ಬದಲಾವಣೆ ಮತ್ತು ನಿಜವಾದ ಬೆಂಬಲ ಬೇಕಂದರೆ ಅದು ಬರೀ ರಾಜಕೀಯದ ಮೂಲಕ ಆಗುತ್ತೆ. ಈ ಕ್ಷೇತ್ರದಲ್ಲಿ ಆದಷ್ಟು ಅಭಿವೃದ್ಧಿ ಕೆಲಸ ಅನೇಕರು ಮಾಡ್ಕೊಂಡು ಬಂದಿದ್ದಾರೆ. ಅದೆಲ್ಲನೂ ಮುಂದುವರಿಬೇಕಾಗಿದೆ ಮತ್ತು ನಿಮಗೆ ದೊಡ್ಡ ಮಟ್ಟದಲ್ಲಿ ಅಧಿಕಾರ ಇರುವಾಗ ಮತ್ತು ಜನರ ಪ್ರತಿನಿಧಿಯಾಗಿ ನಿಮಗೆ ಭಾಳ ದೊಡ್ಡ ಅವಕಾಶ ಇದೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರೋದಕ್ಕೆ. ಸರ್, ಹಳೆ ಮೈಸೂರು ಭಾಗ ರಾಜವಂಶಸ್ಥರು ಸಾಕಷ್ಟು ಕೊಡುಗೆಲ್ಲ ಕೊಟ್ಟಿದ್ದಾರೆ ಸರ್. ಇದು ನಿಮಗೆ ಸಹಕಾರಿ ಆಗುತ್ತಲ್ಲ ಸರ್? ಚುನಾವಣೆಗೆ ಆಗುತ್ತಾ ಅಂತ ಸರ್? ಸಹಕಾರ ಅಂತಲ್ಲ, ಅದು ಜನರು ಅದರ ಇಷ್ಟಪಡುವಂಥದ್ದು ಮತ್ತು ಅದರಿಂದ ಒಂದು ಅರಮನೆಗೆ ಒಂದು ಗೌರವ ಇದೆ, ಅದರಿಂದ ಒಂದು ಭಾವನಾತ್ಮಕ ಸಂಬಂಧ ಇದೆ. ಆದರೆ ಅದರ ಜನರು ಅಷ್ಟು ಭಾಳ ಬುದ್ಧಿವಂತರು. ನಮ್ಮ ಸಾಮರ್ಥ್ಯ ಮತ್ತು ನಮ್ಮ ಯೋಗ್ಯತೆ ಮೇಲೆ ಅವರು ಈ ಆಯ್ಕೆ ಮಾಡ್ತಾರೆ. ಯದುವೀರ್ ಅವರು ರಾಜಕಾರಣಕ್ಕೆ ಬರಬೇಕು ಅಂತ ಯಾವಾಗ ಡಿಸೈಡ್ ಆದರು ಮತ್ತು ಏನಕ್ಕೆ ಡಿಸೈಡ್ ಆದರು ಅಂತ ಸರ್? ಇಲ್ಲ, ಅದು ಯಾವತ್ತು ಒಂದು ದಿನದಲ್ಲ ಕೆಲಸ ಅಲ್ಲ. ಎಷ್ಟೋ ತಿಂಗಳಲ್ಲಿ ಭಾಳ ಚರ್ಚೆ ನಡೀತಾ ಇತ್ತು ಮತ್ತು ಮನಸ್ಸಿನಲ್ಲೇ ಒಂದು ಬದಲಾವಣೆ ಬರಬೇಕಾಗಿದೆ. ನಾನು ಕೂಡ ಸಿದ್ಧ ಆಗಬೇಕಾಗಿದೆ. ರಾಜಕೀಯದಲ್ಲಿ ಇಲ್ಲದೇ ಇದ್ದರೂ ಕೂಡ ಆಚೆಯಿಂದ ನಮಗೆ ನೋಡೋವಂಥದ್ದು ಬೇರೆ ಬೇರೆ ಅವಕಾಶಗಳಿತ್ತು. ಯಾಕಂದರೆ ಸಾರ್ವಜನಿಕ ಚಟುವಟಿಕೆಯಲ್ಲಿ ಯಾವಾಗಲೂ ಭಾಗಿಯಾಗ್ತಾ ಇದೆ. ಸೊ ನನಗೆ ಇದು ಗೊತ್ತಾಯಿತು, ಅಲ್ಲಿ ಯಾವುದೇ ಒಂದು ನೆಗೆಟಿವ್ ಆಸ್ಪೆಕ್ಟ್ಸ್ ಇರೋದ್ರು ಆ ಪಾಸಿಟಿವ್ ಆಸ್ಪೆಕ್ಟ್ಸು ಇಟ್ ಫಾರ್ ಔಟ್ವೇಸ್. ಸೊ ಅದಕ್ಕಾಗಿ ನಾವು ಇದರ ಕ್ಷೇತ್ರ ಮೂಲಕನೇ ಒಂದು ದೊಡ್ಡ ಬದಲಾವಣೆ ತರುವಂಥದ್ದು ಇವಾಗ ಸಿದ್ಧರಾಗಿದ್ದೀನಿ ಮತ್ತು ಮೈಸೂರಿನ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡಬೇಕಾಗಿದ್ದು ಕೂಡ ನಾನು ಸಿದ್ಧ ಆಗಿದ್ದೀನಿ. ಸರ್, ನೀವು ಮೊದಲು ಡಿಸೈಡ್ ಆದ ಸಂದರ್ಭದಲ್ಲಿ ಯಾರ ಜೊತೆ ಚರ್ಚೆ ಮಾಡಿದ್ರಿ ಸರ್ ರಾಜಕಾರಣಕ್ಕೆ ಬರೋ ವಿಚಾರವನ್ನು? ನಮಗೆ ಬರೀ ನಮ್ಮ ತಾಯಿ ಆಶೀರ್ವಾದ ಮುಖ್ಯ. ಸೊ ಅವ್ರ ಜೊತೆ ನಾನು ಚರ್ಚೆ ಮಾಡಿದ್ದೆ. ಅವರ ಅನುಮತಿ ಕೊಟ್ಟಿದ ನಂತರ ಮತ್ತು ಅವರ ಆಶೀರ್ವಾದ ಕೊಟ್ಟಿದ ನಂತರ ನಾನು ಕೂಡ ನನ್ನ ಒಬ್ಬ ಅಭ್ಯರ್ಥಿಯ ಆಕಾಂಕ್ಷಿಗಳಾಗೋಕ್ಕೆ ನಾನು ಸಿದ್ಧ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಮತ್ತು ನಿಮ್ಮ ಕನಸುಗಳೇನು ಸರ್? ಮೈಸೂರು ಕೊಡಗು ಕ್ಷೇತ್ರ ನಿಜವಾಗ್ಲೂ ಅತ್ಯದ್ಭುತವಾದ ಕ್ಷೇತ್ರ. ಪ್ರಕೃತಿ ಇರ್ಬೋದು, ಧರ್ಮ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಎಲ್ಲನೂ ಭಾಳ ದೊಡ್ಡ ಅವಕಾಶ ಇದೆ ಅದರ ಅಭಿವೃದ್ಧಿಗಾಗಿ. ಅದನ್ನು ನಾವು ಎಲ್ಲ ಅಭಿವೃದ್ಧಿ ಮಾಡಿ ಮುಂದುವರಿಬೇಕಾಗಿದೆ.
ರಾಜಮನೆತನಕ್ಕೆ ಜನಸಾಮಾನ್ಯರು ಹೋಗೋದಕ್ಕಾಗೋದಿಲ್ಲ, ನೀವು ರಾಜಕಾರಣ ಅಂದರೆ ನಿಮ್ಮ ಹೆಸರು ಬರ್ತಿದ್ದಾಗಲೇ ಒಂದಷ್ಟು ಪೋಸ್ಟ್ಗಳು ಬಂತು ಸರ್, ಈ ರೀತಿ ಮನೆಗೆ ಹೋಗೋದಕ್ಕಾಗೋದಿಲ್ಲ. ಸೊ ಇದೆಲ್ಲ ಯಾವ ರೀತಿ ನಿಭಾಯಿಸ್ತೀರಾ ಸರ್ ಅಂತ? ಅಂಥದ್ದೇನಿಲ್ಲ, ನೀವು ಅರಮನೆಗೆ ಎಲ್ಲ ಬಾಗಿಲು ಯಾವಾಗಲೂ ಓಪನ್ ಆಗೇ ಇದೆ. ಅಂಥ ಒಂದು ನಿಮಗೆ ಅನ್ಸ್ಕೊಂಡಿದ್ರೆ ನಾವೇ ಬರ್ತೀವಿ ಆಚೆಗೆ. ಅಂದರೆ ಸರ್ ಈಗ ಒಂದಷ್ಟು ನೀವು ಯಾವಾಗ ನಿಮ್ಮ ಹೆಸರು ಬಂತು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಟೀಕೆಗಳು ಶುರುವಾಯಿತು ಸರ್. ಅಂದರೆ ನಾವು ರಾಜರನ್ನ ಅತ್ಯಂತ ಗಂಭೀರವಾಗಿ ನೋಡ್ತಾ ಇದ್ದೀವಿ, ಮಂತ್ರಿ ಆಗೋದ್ರಲ್ಲಿ ನಾವು ನೋಡೋಕ್ಕೆ ಇಷ್ಟಪಡೋದಿಲ್ಲ, ರಾಜ ರೀತಿ ಇರಬೇಕು ಅಂತೇಳಿ ಸರ್. ಇದೆಲ್ಲ ಯಾವ ರೀತಿ ನಿಭಾಯಿಸ್ತೀರಾ ಸರ್? ಹೇಳಿದ್ದೀನಿ ಅಗೇನ್, ಈ ವ್ಯವಸ್ಥೆಯಲ್ಲಿ ಅದಕ್ಕೇನು ಹೌದು, ಮೈಸೂರು ಕರ್ನಾಟಕದಲ್ಲಿ ಕನ್ನಡ ಸಮುದಾಯದಲ್ಲಿ ಒಂದು ದೊಡ್ಡ ಗೌರವ ಇದೆ ಮೈಸೂರು ಅರಸರಿಗೆ. ಆದರೆ ನಮಗಲ್ಲ, ಅದು ನಮ್ಮ ಪೂರ್ವಜರಿಗೆ ಇರುವಂಥದ್ದು ಗೌರವ. ನಮಗೆ ಕೂಡ ನಮ್ಮ ವೃತ್ತಿ ಜೀವನ ಸೃಷ್ಟಿಸಲು ಇವತ್ತು ಅವಕಾಶ ಇದೆ ಎಲ್ಲರಿಗೂ. ನಾನು ಈ ರೀತಿ ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅಂತ ನನ್ನ ಆಸೆ. ಸೊ ಅದಕ್ಕಾಗಿ ನಾನು ಜನರಲ್ಲಿ ಕೇಳ್ತಾ ಇದ್ದೀನಿ, ಈ ಒಂದು ಅವಕಾಶ ಕೊಡಿ ಅಂತ. ಸರ್, 2 ಟರ್ಮ್ಗಳಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಸರ್. ಅವರಿಗೆ ಟಿಕೆಟ್ ಇಲ್ಲ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಯಿತು ಸರ್. ಇದನ್ನೆಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಭಾಯಿಸ್ತೀರಾ ಸರ್ ಅಂತ? ಅದೆಲ್ಲನೂ ಇರುತ್ತೆ. ನಿಮ್ಮ ಜೊತೆ ಇವಾಗ ಕೂತಿ ಎಲ್ಲ ರೀತಿಯ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ, ಏನೇನು ಕೆಲಸಗಳು ಮಾಡ್ತೀನಿ, ಅಭಿವೃದ್ಧಿ ಹೇಗೆ ಮುಂದುವರಿಯುತ್ತೆ ಅಂತ ಎಲ್ಲ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಈ ರಾಜಕೀಯದಲ್ಲಿ ಇದೆಲ್ಲ ಸಹಜ, ಎಲ್ಲ ಸ್ವೀಕರಿಸಿ ಮುಂದುವರಿಬೇಕಾಗಿದೆ. ಟೀಕೆಗಳು ಎಲ್ಲಿ ವ್ಯಾಲಿಡ್ ಆಗಿದೆ ಅದನ್ನ ನಾವು ಸ್ವೀಕರಿಸಬೇಕಾಗಿದೆ, ಮತ್ತು ಎಲ್ಲಿ ಇನ್ವ್ಯಾಲಿಡ್ ಆಗಿದೆ ಅದು ಸುಮ್ಮನೆ ನುಂಗ್ಬಿಟ್ಟು ಮುಂದುವರಿಬೇಕಾಗಿದೆ. ನಿಮಗೆ ಟಿಕೆಟ್ ಅವ್ರದ್ದು ಸಾಥ ನೆಕ್ಸ್ಟ್ ಸೆಕೆಂಡೇ ಪ್ರತಾಪ್ ಸಿಂಹ ಪೋಸ್ಟ್ ಮಾಡ್ತಾರೆ ಸರ್, ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತೇಳಿ. ಸೊ ಏನು ಮಾತಾಡಿದ್ರಿ ಸರ್ ನೀವು ಫೋನ್ ಮಾಡಿ? ನಮ್ಮ ಸೂಚನೆ ಬಂದಿದ ತಕ್ಷಣವೇ ಅವರು ನಮಗೆ ಕರೆ ಮಾಡಿದ್ರು ಮತ್ತು ಹೇಳಿದ್ರು ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೇನೆ, ನಾವು ವಿಶ್ವಾಸ ಇದೆ ಅವರು ಸಹಕಾರ ಕೊಡ್ತಾರೆ. ಅಂದರೆ ಅವರ ಸಹಕಾರ ನಿಮಗೆ ಸಾಕಷ್ಟು ಅವಶ್ಯಕತೆ ಇದೆ ಅನಿಸುತ್ತೆ ಸರ್ ಅಂತ? ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮ ಅಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿ ಮತ್ತು 2 ಟರ್ಮನ್ನು ಕೂಡ ಈ MP ಸೇವೆ ಮಾಡಿದ್ದಾರೆ. ಸೊ ಅದಕ್ಕಾಗಿ ಅವರ ಸಹಕಾರ ಯಾವಾಗಲೂ ಬೇಕಾಗಿದೆ, ಅವರ ಅಭಿವೃದ್ಧಿ ಕೆಲಸನೂ ಮುಂದುವರಿಯೋದಕ್ಕೆ. ಈಗ ಚುನಾವಣೆಯಲ್ಲಿ ಮೇಲೆ ಪ್ರಚಾರ ಶುರು ಮಾಡ್ತಾ ಇದ್ದೀರಾ ಸರ್, ನೀವು ಕೂಡ ಒಂದು ಸ್ಟಾರ್ ಕ್ಯಾಂಪೇನ್ ಆಗಿದೆ ಸರ್. ಮೈಸೂರಿಗೆ ಸೀಮಿತ ಆಗ್ತಾರೆ, ಬೇರೆ ಕ್ಷೇತ್ರಗಳಿಗೂ ಹೋಗ್ತೀರಾ ಸರ್ ಅಂತ? ಅದು ಪಕ್ಷ ತೀರ್ಮಾನ ಮಾಡ್ತಾರೆ. ಸ್ಟಾರು ಇದೆಲ್ಲ ನೀವೇ ಹೇಳಬೇಕಾಗಿದೆ, ಅದು ಎಷ್ಟು ಸ್ಟಾರನೋ ಇಲ್ಲವೋ. ಆದರೆ ಪಕ್ಷ ತೀರ್ಮಾನ ಮಾಡುತ್ತೆ ಯಾವ ರೀತಿ ನಾವು ಈ ಕ್ಯಾಂಪೇನನ್ನು, ಅವರ ಸಿದ್ಧತೆಗಳು ಇರುತ್ತೆ, ಅದನ್ನ ಯಾವ ರೀತಿ ನಾವು ಈ ಒಂದು ಪ್ರಭಾವವನ್ನು ಉಪಯೋಗಿಸ್ಕೋಬೇಕು ಪಕ್ಷವನ್ನು ತೀರ್ಮಾನ ಮಾಡ್ತೀವಿ. ಯದುವೀರವರು ರಾಜರು ಸರ್, ಈ ಟೀಕೆ ಟಿಪ್ಪಣಿಗಳನ್ನ ಯಾವ ರೀತಿ ಎದುರಿಸೋಕ್ಕೆ ಮಾನಸಿಕ ಸಿದ್ಧ ಆಗಿದ್ದಾರೆ ಸರ್? ನಾನು ಸಿದ್ಧ ಆಗಿದ್ದೀನಿ. ಹೌದು, ಈ ರಾಜಕೀಯ ಜೀವನದಲ್ಲಿ ಅದು ಜಾಸ್ತಿ ಇದೆ, ಬಟ್ ಮುಂದೇನೂ ಇತ್ತು ಯಾವಾಗಲೂ, ಅದನ್ನ ನಾವು ನುಂಗ್ಬಿಟ್ಟು ಹೋಗಬೇಕಾಗಿದೆ ಅಷ್ಟೇ. BJP ಕಾರ್ಯಕರ್ತರಲ್ಲಿ ಒಂದಂತೂ ಇದೆ ಸರ್, ಈಗ ಪ್ರತಾಪ್ ಸಿಂಹ ಅವರು ಕೈಗೆ ಸಿಗ್ತಾ ಇದ್ರು, ಪ್ರತಿಯೊಂದು ಪ್ರತಿಭಟನೆ ಇರ್ಬೋದು, ಪಕ್ಷದ ವಿರುದ್ಧ ಬಂದ ಸಂದರ್ಭದಲ್ಲಿ ಮೊದಲು ಫ್ರಂಟ್ನಲ್ಲಿ ನಿಲ್ತಾ ಇದ್ರು. ಯದುವೀರರಾಗಿ ನಿಲ್ತಾರ ಅನ್ನೋದು ಒಂದು ಪ್ರಶ್ನೆ ಇದೆ ಸರ್ ಕಾರ್ಯಕರ್ತರಲ್ಲಿ, BJPಯ ಕಾರ್ಯಕರ್ತರಲ್ಲಿ. ನಿಲ್ತೀನಿ, ಅದರಲ್ಲಿ ಏನು 2 ಮಾತಿಲ್ಲ. ಕಾರ್ಯಕರ್ತರು ನಮ್ಮ ಪಕ್ಷದ ನಿಜವಾಗ್ಲೂ ಬೇಸ್ ಅಂತ ಹೇಳುವುದು. ಅವ್ರು ಇಲ್ಲದೇ ಇದ್ದರೆ ಈ ಪಕ್ಷ ಯಾವುದೇ ರೀತಿ ಯಶಸ್ವಿ ಆಗಲ್ಲ, ಏನೇ ಕೆಲಸನೂ ಇರ್ಬೋದು. ಮತ್ತು ನಮ್ಮ ಕ್ಷೇತ್ರದಲ್ಲಿ ಕೂಡ ನನಗೆ ಒಂದು ಯಶಸ್ವಿಯಾದ ಫಲಿತಾಂಶ ಬೇಕಂದರೆ ಅವರೇ ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಅವರೆಲ್ಲರ ಸಹಾಯ ಸಹಕಾರ ಇಲ್ಲದೇ ಕೆಲಸ ಮಾಡೋದು ಭಾಳ ಕಷ್ಟ. ಸೊ ಅವರು ಯಾವಾಗಲೂ ಬೇಕಾಗಿದೆ, ಮತ್ತು ಅವ್ರ ಜೊತೆಗೆ ನಿಲ್ಲುವಂಥದ್ದು ಯಾವಾಗಲೂ ಇದ್ದೇ ಇರ್ತೀನಿ, ಅದರಲ್ಲಿ 2 ಮಾತಿಲ್ಲ. ಮೈಸೂರು ಕೊಡಗು ಅಭಿವೃದ್ಧಿ ವಿಚಾರವಾಗಿ ಯದುವೀರವರ ಕನಸುಗಳೇನು ಸರ್? ಏನೆಲ್ಲ ಕೆಲಸಗಳಾಗಬೇಕಿದೆ ಸರ್? ಆಗಲೇ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ, ಅದೆಲ್ಲನೂ ಮುಂದುವರಿಬೇಕಾಗಿದೆ. ಯಾಕಂದರೆ ಆ ಮಾರ್ಗನೂ ಇನ್ನೂ ಕಂಟಿನ್ಯೂ ಆಗಬೇಕಾಗಿದೆ. ಅದರ ಜೊತೆಗೆ ಇಡೀ ಭಾರತಕ್ಕೆ ಇದು ಪ್ರವಾಸೋದ್ಯಮದ ಒಂದು ಕೇಂದ್ರ ಆಗಬೇಕು. ದಕ್ಷಿಣ ಭಾರತಕ್ಕೆ ಒಂದು ಪ್ರವಾಸೋದ್ಯಮದ ಕೇಂದ್ರ ಆಗಬೇಕಾಗಿರೋದು ಭಾಳ ಮುಖ್ಯ. ನಮ್ಮ ಜಗತ್ತಿನಲ್ಲಿ ನಮ್ಮ ಭಾರತಕ್ಕೆ ಪ್ರವಾಸಕ್ಕೆ ಬರೋರು ಎಲ್ಲರೂ ತಕ್ಷಣಕ್ಕೆ ಅವರು ಉತ್ತರ ಭಾರತದ ಕಡೆಯೇ ನೋಡ್ತಾರೆ. ದಕ್ಷಿಣ ಭಾರತದ ಕಡೆಯೂ ನೋಡಿಸ್ಬೇಕಾಗಿರೋ ಪ್ರಯತ್ನ ಮಾಡಬೇಕಾಗಿದೆ. ಸೊ ಅದು ಮಾಡ್ತೀವಿ ಅಭಿವೃದ್ಧಿ ಮೂಲಕ. ಒಂದು ಟಿಕೆಟ್ ಅನೌನ್ಸ್ ಆಗ್ತಿದ್ದಾಗಲೇ ಅವರ ಮಾವರು ಟಿಕೆಟ್ ಕೊಡಿಸಿದ್ರು, ಮಾವರ ಪ್ರಭಾವವನ್ನು ಬೆಳೆಸಿ ಟಿಕೆಟ್ ಕೊಡಿಸಿದ್ರು ಅಂತ ಚರ್ಚೆಗಳು ಶುರು ಆಯಿತು ಸರ್. ನಿಮಗೆ ಟಿಕೆಟ್ ಹೇಗೆ ಸಿಕ್ತು ಸರ್ ಅಂತ? ನೀವು ಅಪ್ರೋಚ್ ಆಗಿದ್ದೀರಾ ಮೊದಲೇ ಹೇಗೆ ಅಂತ? ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಪ್ರೋಸೆಸ್ಸನ್ನು ಅನುಸರಿಸಿ ನಾವು ಟಿಕೆಟ್ ಸಿಕ್ಕಿದ್ದು. ಅವ್ರು ಹೇಳಿದ್ರು ಇಂಥ ಆಕಾಂಕ್ಷಿ ಆಗುವಂಥದ್ದು ಅಭ್ಯರ್ಥಿಯ ಆಕಾಂಕ್ಷಿಗಳಾಗಬೇಕಾಗಿದೆ, ನಿಮ್ಮ ಕಡೆ ಏನಾದರೂ ಒಂದು ಒಪ್ತೀರಾ ಅಂತ ಕೇಳಿ, ಸರಿ ಒಪ್ಕೋತೀನಿ ಅಂತ ನಾನು ಹೇಳಿದೆ ಅಷ್ಟೇ.
ಸರ್ ಪ್ರತಾಪ್ ಸಿಂಹ ಅವರು ಒಂದು ಮಾತನ್ನು ಹೇಳ್ತಾರೆ ಟೀಕೆಗಳಾದರೆ ಆರಂಭದಲ್ಲಿ ಯಾವಾಗಲೂ ಟಿಕೆಟ್ ಅಂದಾಗ ಸಾಕಷ್ಟು ಒಂದು ರಾಜರಿಗೂ ಮತ್ತು ಸರ್ಕಾರಕ್ಕೂ ಒಂದು ವ್ಯಾಜ್ಯಗಳಿದೆ ಅವೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಒಂದು ರೀತಿಯಲ್ಲಿ ವ್ಯಂಗ್ಯವಾದಂತಹ ಮಾತುಗಳು ಹೇಳಿದ್ರು ಸರ್. ಸೊ ಅದರಲ್ಲಿ ಯಾವ ರೀತಿ ಸ್ವೀಕರಿಸ್ತಾ ಇದ್ದಾರೆ ಸರ್? ಅದೇ ಸರ್ಕಾರಕ್ಕೂ ಮತ್ತು ನಿಮ್ಮ ರಾಜಮನೆತರಿಗೂ ಇರುವಂಥ ಸಾಕಷ್ಟು ವ್ಯಾಜ್ಯಗಳಿರುವುದರೆ ಕೋರ್ಟು ಜಮೀನಲ್ಲಿ ವಿಚಾರವಾಗಿ ಸರ್. ಅದು ಎಲ್ಲ ಕಾನೂನು ಚೌಕಟ್ಟಲ್ಲಿ ಮುಂದುವರಿಯುತ್ತದೆ. ಅದು ನ್ಯಾಯಾಲಯ ತೀರ್ಮಾನ ಕೊಡುತ್ತೆ. ನಮ್ಮದು ಅದು ಬೇರೆ ಲೈನ್ನೇ. ಇದು ರಾಜಕೀಯದಲ್ಲಿ ನಾವು ಹೋಗ್ತಾ ಇರೋದು ಜನರ ಪ್ರತಿನಿಧಿ ಆಗೋದಕ್ಕೆ. ಅದು ಕಾನೂನು ಚೌಕಟ್ಟಲ್ಲಿ ಹೇಗೆ ಮುಂದುವರಿಬೇಕಾಗಿದೆ ಅದು ಮುಂದುವರಿಯುತ್ತೆ. ಪ್ರಧಾನಮಂತ್ರಿ ಜೊತೆ ಮಾತಾಡಿದ್ರೆ ಹೇಗೆ ಸರ್ ಅಂತ ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಿ ಪ್ರಧಾನಮಂತ್ರಿ ಮಾತಾಡಿದ್ರೆ ಹೇಗೆ ಅಂತ ಸರ್ ಏನು ಹೇಳಿದ್ರು ಅಂತ ಸರ್? ಇಲ್ಲ, ಏನು ಮಾತಾಡಿಲ್ಲ ಇನ್ನೂ. ಆದರೆ ಅವರ ಕೆಲಸದಲ್ಲಿ ಸಂಪೂರ್ಣವಾದ ವಿಶ್ವಾಸ ಇದೆ, ನಂಬಿಕೆ ಇದೆ. ನಮ್ಮ ದೇಶದ ಅಭಿವೃದ್ಧಿಗಾಗಿ ಅವರೇ ನಮಗೆಲ್ಲರಿಗೂ ಸ್ಫೂರ್ತಿ ಮತ್ತು ಅವರು ಕೊಟ್ಟಂಥದ್ದು ಮಾರ್ಗ ಈ ದೇಶಕ್ಕೆ ನಿಜವಾಗ್ಲೂ ಭಾಳ ಶ್ಲಾಘನೀಯದು. ಸೊ ಅದು ನಮ್ಮ ಎಲ್ಲ ಸಂಪೂರ್ಣವಾದ ಬೆಂಬಲ ಅವರೊಂದಿಗೆ. ದೆಹಲಿಗೆ ಯಾವ ಹೋಗ್ತಾ ಇದ್ದಾರೆ ಸರ್? ಕೇಂದ್ರ ನಾಯಕರು ಯಾವ ಭೇಟಿ ಮಾಡ್ತಾ ಇದ್ದಾರೆ ಸರ್? ಇನ್ನೂ ಹತ್ರ ಏನೂ ಯೋಜನೆ ಆಗಿಲ್ಲ. ಅದು ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸರ್ ಕೊನೆಯದಾಗಿ ಸರ್ ನಿಮ್ಮ ತಾಯಿಯವರು ಮತ್ತು ನಿಮ್ಮ ಪತ್ನಿಯವರು ಪ್ರಚಾರಕ್ಕೆ ಬರ್ತಾರಾ ಅಂತ ಸರ್ ನಿಮ್ಮ ಪರವಾಗಿ? ಇಲ್ಲ, ಅದರ ಅವಶ್ಯಕತೆ ಏನೂ ಇಲ್ಲ. ಅವ್ರ ಜೀವನ ಇದೆ, ಅವರು ಖಾಸಗಿ ಜೀವನ ಇದೆ, ಅವರು ತಮ್ಮ ಪ್ರೈವೇಟ್ ಲೈಫಲ್ಲೇ ಇದ್ದಾರೆ. ಅದೇನೂ ಅವಶ್ಯಕತೆ ಇಲ್ಲ. ಇದು ಏನಾದರೂ ಫಲಿತಾಂಶ ನಮ್ಮ ಪರವಾಗಿ ಇರಬೇಕು ಅಂದರೆ ನಮ್ಮ ಯೋಗ್ಯತೆ ನಮ್ಮ ಸಾಮರ್ಥ್ಯ ಮೇಲೆ ಇರಬೇಕು. ಅದೇನೇ ನಿಜವಾದ ಫಲಿತಾಂಶ. ಇಲ್ಲ. ಇದಿಷ್ಟು ರಾಜವಂಶಸ್ಥರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರ ಮಾತುಗಳು. ಮೈಸೂರು ಬಗ್ಗೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಜನರು ನನಗೆ ಮತವನ್ನು ಕೊಡ್ತಾರೆ ಅನ್ನುವಂತಹ ನಂಬಿಕೆ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.